ಬೆಂಗಳೂರಿನಲ್ಲಿಂದು ನಡೆದ ಬ್ರಿಕ್ಸ್ ರಾಷ್ಟ್ರಗಳ ಗುಣಮಟ್ಟ ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು. ಸಭೆ ಉದ್ದೇಶಿಸಿ ಅವರು ಬ್ರಿಕ್ಸ್ ದೇಶಗಳ ನಡುವೆ ಗುಣಮಟ್ಟ ನಿಯಂತ್ರಣಕ್ಕೆ ಸಂಬಂಧಿಸಿ ಪರಸ್ಪರ ಸಹಕಾರವನ್ನು ಹೆಚ್ಚಿಸುವುದು ಸಭೆಯ ಉದ್ದೇಶವಾಗಿದೆ. ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಮಾನದಂಡಗಳ ಪ್ರಮಾಣವನ್ನು ಗಣನೀಯವಾಗಿ ವಿಸ್ತರಿಸಿಕೊಂಡಿದ್ದು, ಪ್ರಸ್ತುತ 23,300 ಮಾನದಂಡಗಳನ್ನು ಹೊಂದಿದೆ. ಸದ್ಯದಲ್ಲೇ ಈ ಪ್ರಮಾಣ 25,000ಕ್ಕೆ ಏರಿಕೆಯಾಗಲಿದೆ. ಇದು ಕಳೆದ 12 ವರ್ಷಗಳಲ್ಲಿ ದೇಶ ತೀವ್ರಗತಿಯ ಪ್ರಗತಿ ಹೊಂದುತ್ತಿರುವುದರ ಸೂಚಕವಾಗಿದೆ. ಭಾರತದ ಬಹುತೇಕ ಎಲ್ಲ ಮಾನದಂಡಗಳು ವಿಶ್ವಾದ್ಯಂತ ಸಹಮತಿ ಪಡೆದಿವೆ ಎಂದು ತಿಳಿಸಿದರು. ಮಾನದಂಡಗಳಿಗೆ ಸಂಬಂಧಿಸಿ ಬ್ರಿಕ್ಸ್ ದೇಶಗಳೊಂದಿಗೆ ಒಡಂಬಡಿಕೆಗೆ ಸಹಿ ಹಾಕಲಾಗುತ್ತಿದ್ದು, ಹೆಚ್ಚಿನ ಸಹಕಾರ, ಮಾಹಿತಿ ಹಂಚಿಕೆ ಮತ್ತು ಉತ್ತಮ ಪದ್ಧತಿಗಳ ಅಳವಡಿಕೆಗೆ ನೆರವಾಗಲಿದೆ. ಬ್ರಿಕ್ಸ್ ದೇಶಗಳ ನಡುವೆ ವ್ಯಾಪಾರ, ವಾಣಿಜ್ಯ ಸಂಬಂಧ ವೃದ್ಧಿಯಾಗುವ ಜೊತೆಗೆ ಭಯೋತ್ಪಾದನೆ ವಿರುದ್ಧದ ಕಾರ್ಯಾಚರಣೆ, ಹವಾಮಾನ ಬದಲಾವಣೆ, ಆಹಾರ ಭದ್ರತೆ ಸೇರಿದಂತೆ ವಿವಿಧ ವಲಯಗಳಲ್ಲಿನ ಸಹಕಾರವನ್ನು ಹೆಚ್ಚಿಸಲಿದೆ ಎಂದು ಹೇಳಿದರು. ಬ್ರಿಕ್ಸ್ ಚೇರ್ಮನ್ ಭಾರತ ಈ ಸರ್ತೆ ವಹಿಸಿದಾಗ ನಾವು ಸುಮಾರು 300 ಕಡೆ G20 ಮೀಟಿಂಗು ಭಾರತದಲ್ಲಿ ಆಗಿತ್ತು. ಇದು ಒಂದು ಪಾಯಿಂಟ್ ಮತ್ತು ಫರ್ದರ್ ಆಮೇಲೆ ಇಂಗ್ಲಿಷ್ದಲ್ಲಿಯೂ ಹೇಳ್ತೇನೆ. G20 ಆಗಿತ್ತು. G20 ಸಹಿತ ಮೊದಲು ಯಾವುದೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳು ಮತ್ತೊಂದು ಈ ರೀತಿ ಇವೆಂಟ್ಗಳಾದಾಗ ಡೆಲ್ಲಿಯಲ್ಲೇ ಆಗ್ತಾ ಇದ್ದು. ಈಗ ನರೇಂದ್ರ ಮೋದಿ ಅವರು ಭಾರತದ ವೈವಿಧ್ಯತೆಯನ್ನು ಇಡೀ ಜಗತ್ತಿಗೆ ಪರಿಚಯಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಹಿಂದೆ G20 ಅದಾಗಿರ್ಬೋದು ಅಥವಾ ಈಗ ಬ್ರಿಕ್ಸ್ ತನ್ನ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಪ್ರಹ್ಲಾದ್ ಜೋಶಿ 8 ವರ್ಷ ಮುಖ್ಯಮಂತ್ರಿಯಾಗಿದ್ದರೂ ಸಿದ್ದರಾಮಯ್ಯ ಸರ್ಕಾರ ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಿಸಲು ಮುಂದಾಗಿರಲಿಲ್ಲ. ಆದರೆ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆತುರ ತೋರುತ್ತಿರುವುದು ಅರ್ಥವಾಗುತ್ತಿಲ್ಲ. ರೈತರ ಮೇಲೆ ಬಲಪ್ರಯೋಗ ಸರಿಯಲ್ಲ ಎಂದು ತಿಳಿಸಿದರು. ಆನಂತರ ಯಾವಾಗ ರೈತರು ತಿರುಗಿ ಬಿದ್ದರು, ಈಗ ಇಲ್ಲ ನಾನು ಒತ್ತಾಯಪೂರ್ವಕವಾಗಿ ಭೂಮಿ ವಶಪಡಿಸಿಕೊಳ್ಳುವುದಿಲ್ಲ. ಯಾಕೆ ಜನರ ಜೊತೆಗೆ ಮೊದಲೇ ಮಾತನಾಡಲಿಲ್ಲ? ನೀವು ಅನೇಕ ರೀತಿಯ ಸಲಹೆ ಕೊಟ್ಟರು, ಯಾಕೆ ಸ್ವೀಕಾರ ಮಾಡಲಿಲ್ಲ? ಈ ಹಠ ಮತ್ತು ನನ್ನದೇ ನಡೀಬೇಕು, ನಾನು ಮುಖ್ಯಮಂತ್ರಿ ಅಂದರೆ, ನೀವು ಮುಖ್ಯಮಂತ್ರಿ ಅಂದರೆ ಸರ್ವಾಧಿಕಾರಿ ಅಲ್ಲ. ನೀವು ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ನಡೀಬೇಕು. ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೊಬ್ಬರದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು.